ನಮಸ್ಕಾರ. ಈ ರಾಶಿ ಭವಿಷ್ಯದ 2ನೇ ವಿಡಿಯೋ ಇವತ್ತು. ಈ 7ನೇ ರಾಶಿ ತುಲಾ ರಾಶಿ. ಈ ತುಲಾ ರಾಶಿಯ ಮಾಸ ಭವಿಷ್ಯ ಹೇಗಿದೆಪ್ಪ ಅಂತಂದ್ರೆ ಇದು ಬಹಳ ಲಾಭಕರವಾಗಿದೆ. ಈ ಸಮಯದಲ್ಲಿ ಒಂದು ಸಾಲವನ್ನು ತೀರಿಸ್ಕೊಳ್ಳಿಕ್ಕೆ ಬಹಳ ಒಳ್ಳೆಯ ಸಮಯ. ಯಾಕಂದ್ರೆ ಈ ಸಮಯದಲ್ಲಿ ನಿಮಗೆ ಅತ್ಯಚ್ಚರುವಂತ ಲಾಭ ಬರುವಂಥದ್ದು. ಅಕಸ್ಮಾತ್ ಆಗಿ ಇಲ್ಲಪ್ಪ ಅಂತಂದ್ರೆ ಏನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಸಮಯದಲ್ಲಿ ಅದು ನಿಮ್ಗೆ ಒಳ್ಳೆಯ ರೀತಿ ಒಂದು ಈಲ್ಡ್ ಕೊಡುತ್ತೆ. ಹಾಗಾಗಿ ಇಲ್ಲಿ ಬರುವಂತ ಹಣನ ನೀವು ಸಾಲವನ್ನು ತೀರಿಸ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನೀವು ಸಾಲದಿಂದ ಮುಕ್ತರಾಗ್ತೀರಿ. ಅದಾದ ನಂತರ ಏನಾದ್ರೂ ಒಂದು ಕೆಲಸಗಳು ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಈ ಸಮಯದಲ್ಲಿ ಆ ಕೆಲಸಗಳು ನಿಮ್ಗೆ ಆಗಿ ಬರ್ತದೆ, ಆ ಕೆಲಸ ಪೂರೈಕೆ ಆಗ್ತದೆ. ಅದಾದ ನಂತರ ಬರುವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಬಹಳ ಕೇರ್ಫುಲ್ ಆಗಿರಬೇಕು. ಈ ಸಮಯ ನಿಮ್ಮದಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ಮಂಗಳ ಮತ್ತು ಪಂಚಮದಲ್ಲಿ ರಾಹು, ರವಿ ಮತ್ತು ಶನಿ ಸಂಯೋಗ ಬರೋದ್ರಿಂದ ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು, ಇಲ್ಲಪ್ಪ ಅಂತಂದ್ರೆ ಅಣ್ತಂಬರ ಜೊತೆಗೆ ಏನಾದರೂ ಆಸ್ತಿ ವಿವಾಹ ಮತ್ತು ಲಿಟಿಗೇಷನ್ ಆಗುವಂಥ ಚಾನ್ಸಸ್ಸು, ಮತ್ತು ಕುಟುಂಬದಲ್ಲಿ ಹಣದ ನಷ್ಟ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಬಹಳ ಕೇರ್ಫುಲ್ ಆಗಿರಿ. ಮತ್ತು ಮುಂದಿನ ಫ್ಯೂಚರ್ಗಾಗಿ ರವಿ ಮತ್ತು ಮಂಗಳನ ಶಾಂತಿ ಮಾಡ್ಕೊಳ್ಳೋದು ಅತಿ ಒಳ್ಳೆಯದು. 9ನೇ ರಾಶಿ ಬಂದು ಧನುರಾಶಿ ಆಗ್ತದೆ. ಧನುರಾಶಿಯವರಿಗೆ ಸಮಯ ಸಾಮಾನ್ಯವಾಗಿ ಮೊದಲೇಗಿತ್ತು, ಅದು ಹಾಗೆ ಕಂಟಿನ್ಯೂ ಆಗ್ತದೆ. ಬಟ್ ಏನು ಒಳ್ಳೆ ಡೆವಲಪ್ಮೆಂಟ್ ಏನಪ್ಪ ಅಂತಂದ್ರೆ ಅತಿ ಮುಖ್ಯವಾಗಿ ಈ ಭಾತೃಸ್ಥಾನದಿಂದ ಮಂಗಳ ಕೇಂದ್ರಕ್ಕೆ ಹೋಗೋದ್ರಿಂದ ಕುಟುಂಬದಲ್ಲಿರುವಂಥ ಲಿಟಿಗೇಷನ್ಸ್ ಕಮ್ಮಿ ಆಗ್ತದೆ. ಅಣ್ತಂಬರ ಜೊತೆಗೆ ಏನಾದ್ರು ಜಗಳ ಅನ್ನೋದಿತ್ತಪ್ಪ ಅಂತಂದ್ರೆ ಈ ಮಾರ್ಚಲ್ಲಿ ಅದು ಬಗೆಹರುತ್ತೆ ಅಂತ ಹೇಳಿ ನಿಮ್ಮ ಭವಿಷ್ಯ ಹೇಳುತ್ತದೆ. ಈ 10ನೇ ರಾಶಿ ಬಂದು ಮಕರ ರಾಶಿ. ಈ ಮಾರ್ಚ್ ತಿಂಗಳ ಭವಿಷ್ಯ ಏನು ಹೇಳುತ್ತಪ್ಪ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ನಡೀತದೆ. ಆದರೆ ಕೇತು 11ರಲ್ಲಿ ಇರೋದ್ರಿಂದ ಭಾಗ್ಯದಲ್ಲಿ ಕೇತು ಇರ್ತಾನೆ. ಹೀಗಾಗಿ ಲಾಭ ತುಂಬ ಚೆನ್ನಾಗಿ ಆಗ್ತದೆ. ಮತ್ತು ಮಂಗಳ ದೃಷ್ಟಿ ಕೇತು ಮೇಲೆ ಬರೋದ್ರಿಂದ ನಿಮಗೆ ಈ ಲಿಟಿಗೇಷನ್ಸ್ ಆಗುವಂತಹ ವ್ಯವಹಾರಗಳು, ಅಂದರೆ ಚೆಕ್ ಬೌನ್ಸ್ ಕೇಸು ಅಥವಾ ನಿಮ್ಮ ಹಣ ಎಲ್ಲಾದರೂ ಸಿಕ್ಕೊಂಡಿರುತ್ತೆ, ನಿಮ್ಮ ಕೊಟ್ಟೋರಿಗೆ ನಿಮ್ಮ ಹಣ ಸಿಕ್ಕೊಂಡಿರುತ್ತೆ, ಯಾರಿಗಾದ್ರೂ ಹಣನ ಸಾಲವಾಗಿ ಕೊಟ್ಟಿರ್ತೀರ ಕೈ ಸಾಲವಾಗಿ, ಅಂಥವ್ರ ಕಡೆಯಿಂದ ಹಣ ವಸೂಲಿ ಆಗ್ತದೆ ಅಂತ ನಿಮ್ಮ ಈ ತಿಂಗಳು ಹೇಳ್ತದೆ. 11ನೇದಾಗಿ ಕುಂಭರಾಶಿ. ಈ ಕುಂಭರಾಶಿಲಿ ಮಂಗಳ ಬರ್ತಾನೆ, ಧನಸ್ಥಾನದಲ್ಲಿ ರವಿ ಬರ್ತಾನೆ. ಹೀಗಾಗಿ ಧನಸ್ಥಾನದಲ್ಲಿ ರವಿ ಬರೋದ್ರಿಂದ ಆದಾಯ ಮತ್ತು ಇನ್ಕಮ್ ತುಂಬಾ ಚೆನ್ನಾಗಿರ್ತದೆ. ಬಟ್ ಸ್ವಂತ ಸ್ಥಾನದಲ್ಲಿ ಮಂಗಳ ಮತ್ತು ರಾಹು ಇರೋದ್ರಿಂದ ಕುಟುಂಬಸ್ಥರಿಂದ ಮನಃಶಾಂತಿಗೆ ತೊಂದರೆ ಆಗ್ತದೆ. ಅಂದ್ರೆ ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರು ಏನಾದರೂ ತಪ್ಪುಗಳನ್ನ ಮಾಡಿದ್ರೆ ನಿಮಗೆ ಇರಿಟೇಷನ್ ಆಗೋದು, ಅವ್ರ ಜೊತೆಗೆ ಜಗಳ ಮಾಡ್ಬೇಕಂತ ಅನಿಸೋದು, ಇಂಥದ್ದೆಲ್ಲ ಫೀಲಿಂಗ್ಸ್ ನಿಮಗೆ ಈ ತಿಂಗಳು ಬರುವಂಥದ್ದು ಚಾನ್ಸಸ್ ತುಂಬಾ ಹೈ ಇರ್ತದೆ. ಹಾಗಾಗಿ ಶಿವನ ಆರಾಧನೆ ಮಾಡೋದು ಒಳ್ಳೆಯದು ಮತ್ತು ಮನಃಶಾಂತಿಯಿಂದ ಇರಲಿಕ್ಕೆ ಆದಷ್ಟು ಪ್ರಯತ್ನ ಪಡಿ. ಸೊ ಕೊನೆಯದಾಗಿ ಮೀನ ರಾಶಿ. ಮೀನ ರಾಶಿಯವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂತಂದ್ರೆ ಮಾರ್ಚ್ 15ರಿಂದ ಅಥವಾ ಈ ಮಾರ್ಚಲ್ಲಿ ರವಿ ನಿಮಗೆ ಎಂಟ್ರಿ ಆಗೋದ್ರಿಂದ ಈ ತಿಂಗಳು ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಉದ್ಯೋಗದಲ್ಲಿ ಪ್ರತಿಷ್ಠೆ ಸಿಗ್ತದೆ, ಉದ್ಯೋಗದಲ್ಲಿ ರೆಕಗ್ನಿಷನ್ ಅನ್ನೋದು ಸಿಗುತ್ತೆ. ಅದಾದ ಮೇಲೆ ಈ ಮಾನಿಟರಿ ರಿಲೀಫ್ ನಿಮಗೆ ತುಂಬಾ ಚೆನ್ನಾಗಿ ಆಗ್ತದೆ. ಮತ್ತು ಏನಾದರೂ ಹೊಸ ಉದ್ಯೋಗನ ಪ್ರಾರಂಭ ಮಾಡ್ತಾ ಇದ್ರೆ, ಇಲ್ಲ ಹೊಸ ಯೋಜನೆ ಕೈ ಹಾಕಿ ಒದ್ದಾಡ್ತಾ ಇದ್ರೆ ಈ ತಿಂಗಳಿಂದ ಅದಕ್ಕೆ ಒಂದು ಶುಭ ದಾರಿಯನ್ನು ಸಿಗ್ತದೆ ಅಂತ ಹೇಳಿ ಈ ತಿಂಗಳ ನಿಮ್ಮ ಒಂದು ಭವಿಷ್ಯನ ಹೇಳ್ತದೆ. ನಮಸ್ಕಾರ.